ಹೆಚ್ಚು ಮಾತು ಹೆಚ್ಚು ಹಾನಿ. ಸ್ಯಾಮ್ಯುಯಲ್ಗೆ ಮಾತನಾಡುವುದು ಎಂದರೆ ತುಂಬ ಇಷ್ಟ. ಸಭೆಗಳು, ಕೌಟುಂಬಿಕ ಕಾರ್ಯಕ್ರಮಗಳು ಮತ್ತು ಚರ್ಚೆಗಳಲ್ಲಿಯೂ ಅವನಿಗೆ ಯಾವಾಗಲೂ ಹೇಳಲು ಏನಾದರೂ ಇರುತ್ತಿತ್ತು. ವಿಷಯಗಳನ್ನು ವಿವರವಾಗಿ ವಿವರಿಸಿದರೆ ಜನರು ಸತ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ಅವನು ನಂಬಿದನು. ಕೆಲಸದ ಸ್ಥಳದಲ್ಲಿ ಒಂದು ಮಧ್ಯಾಹ್ನ ಸ್ಯಾಮುವೆಲ್ ಇಬ್ಬರು ಸಹೋದ್ಯೋಗಿಗಳು ನಿಧಾನವಾಗಿ ಮಾತನಾಡುತ್ತಿರುವುದನ್ನು ಕದ್ದು ಕೇಳಿದನು. ಅವನು ಅವರ ಸಂಭಾಷಣೆಯ ಒಂದು ಭಾಗವನ್ನು ಮಾತ್ರ ಕೇಳಿಸಿಕೊಂಡು ತನ್ನ ಸಹೋದ್ಯೋಗಿ ಡ್ಯಾನಿಯಲ್ ಕಂಪನಿಯ ಹಣದ ವಿಷಯದಲ್ಲಿ ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದ್ದಾನೆ ಎಂದು ಊಹಿಸಿಕೊಂಡನು. ಪೂರ್ಣ ಕಥೆ ತಿಳಿಯದೆ ಸ್ಯಾಮುವೆಲ್ ತಾನು ಕೇಳಿಕೊಂಡಿದ್ದನ್ನು ಹಂಚಿಕೊಳ್ಳಲು ಪ್ರಾರಂಭಿಸಿದನು. ಅವನು ಒಬ್ಬನಿಗೆ ಹೇಳಿದನು, ಡ್ಯಾನಿಯಲ್ ಖಾತೆಗಳನ್ನು ಅಜಾಗ್ರತೆಯಿಂದ ನಿಭಾಯಿಸುತ್ತಿದ್ದಾನೆ. ಅಲ್ಲಿ ಸ್ವಲ್ಪ ದುರ್ಬಳಕೆಯಾಗುತ್ತಿರಬಹುದು ಎಂದು ನಾನು ಕೇಳಿದೆ. ಮತ್ತೊಬ್ಬನಿಗೆ ಅವನು ಸೇರಿಸಿದನು, ನಾನು ಅವನನ್ನು ದೂಷಿಸುತ್ತಿಲ್ಲ, ಆದರೆ ಏನೋ ಸರಿಯಿಲ್ಲ. ಜನರು ಅವನ ಸುತ್ತು ಎಚ್ಚರಿಕೆಯಿಂದಿರಬೇಕು. ಸ್ಯಾಮುವೆಲ್ ಮತ್ತೆ ಮತ್ತೆ ಮಾತನಾಡಿದನು. ಪ್ರತಿ ಬಾರಿಯೂ ತನ್ನ ಸ್ವಂತ ವಿವರಣೆಯನ್ನು ಸೇರಿಸಿದನು. ಶೀಘ್ರದಲ್ಲೇ ಮಾತುಗಳು ಹರಡುತ್ತಿದ್ದಂತೆ ಬದಲಾದವು. ಸಂಜೆಯ ವೇಳೆಗೆ ಡ್ಯಾನಿಯಲ್ ಅಪ್ರಾಮಾಣಿಕ ಎಂದು ಜನರು ಪಿಸುಗುಟ್ಟುತ್ತಿದ್ದರು. ಸತ್ಯವು ತುಂಬ ಭಿನ್ನವಾಗಿತ್ತು. ತುರ್ತು ಸಮಸ್ಯೆಯನ್ನು ಪರಿಹರಿಸಲು ಹಣವನ್ನು ತಾತ್ಕಾಲಿಕವಾಗಿ ವರ್ಗಾಯಿಸಲು ಮ್ಯಾನೇಜರ್ ಡ್ಯಾನಿಯಲ್ಗೆ ಕೇಳಿದರು ಮತ್ತು ಎಲ್ಲವನ್ನು ಸರಿಯಾಗಿ ಅನುಮೋದಿಸಿ ದಾಖಲಿಸಲಾಗಿತ್ತು. ಮ್ಯಾನೇಜರ್ ಪರಿಸ್ಥಿತಿಯನ್ನು ಸ್ಪಷ್ಟಪಡಿಸಿದಾಗ ಡ್ಯಾನಿಯಲ್ ಮೇಲಿನ ಆರೋಪ ತೆರವುಗೊಂಡಿತು. ಆದರೆ ಆಗಲೇ ಹಾನಿ ಸಂಭವಿಸಿತ್ತು. ಅವನು ಅವಮಾನಿತನಾದ ಮತ್ತು ತೀವ್ರವಾಗಿ ನೊಂದಿದನು. ಆ ರಾತ್ರಿ ಸ್ಯಾಮುವೆಲ್ ಅಪರಾಧ ಪ್ರಜ್ಞೆಯಿಂದ ಭಾರವಾದನು. ತನ್ನ ಮೊಬೈಲ್ನಲ್ಲಿ ವಾಟ್ಸಪ್ ಸ್ಟೇಟಸ್ಗಳನ್ನು ನೋಡುತ್ತಿರುವಾಗ ಅವನು ಇದ್ದಕ್ಕಿದ್ದಂತೆ ಸ್ನೇಹಿತನೊಬ್ಬನ ಸ್ಟೇಟಸ್ ನೋಡಿದನು. ಅವನ ಕಣ್ಣುಗಳು ಜ್ಞಾನೋಕ್ತಿಗಳು 10-19 ಮೇಲೆ ಬಿದ್ದವು. ಹೆಚ್ಚು ಮಾತನಾಡುವುದರಿಂದ ಪಾಪವು ನಿಲ್ಲುವುದಿಲ್ಲ, ಆದರೆ ವಿವೇಕಿಯು ತನ್ನ ತುಟಿಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳುತ್ತಾನೆ. ಸ್ಯಾಮುವೆಲ್ ಅಂತಿಮವಾಗಿ ಅರ್ಥ ಮಾಡಿಕೊಂಡನು. ಜ್ಞಾನ, ಬುದ್ಧಿವಂತಿಕೆ ಅಥವಾ ಸಂಯಮವಿಲ್ಲದೆ ಅವನು ಆಡಿದ ಅನೇಕ ಮಾತುಗಳು ಅನಗತ್ಯ ನೋವನ್ನು ಉಂಟುಮಾಡಿದವು. ಮರುದಿನ ಮತ್ತೊಂದು ವದಂತಿಯು ಅವನನ್ನು ತಲುಪಿದಾಗ ಸ್ಯಾಮುವೆಲ್ ತನ್ನ ಫೋನ್ನಲ್ಲಿ ಉದ್ದವಾದ ಸಂದೇಶವನ್ನು ಟೈಪ್ ಮಾಡಿದನು. ಅವನು ಅದನ್ನು ಒಮ್ಮೆ ಓದಿದನು. ನಂತರ ಆ ವಚನವನ್ನು ನೆನಪಿಸಿಕೊಂಡನು. ಅವನು ಅದನ್ನು ಅಳಿಸಿ ಹಾಕಿದನು ಮತ್ತು ಮೌನವನ್ನು ಆರಿಸಿಕೊಂಡನು. ಪಾಠ: ಹೆಚ್ಚು ಮಾತನಾಡುವುದು ನಮ್ಮನ್ನು ಸರಿಯಾಗಿಸುವುದಿಲ್ಲ. ಯಾವಾಗ ಮಾತನಾಡಬೇಕು ಮತ್ತು ಯಾವಾಗ ಮೌನವಾಗಿರಬೇಕು ಎಂದು ತಿಳಿಯುವುದೇ ಬುದ್ಧಿವಂತಿಕೆ. ಹೆಚ್ಚು ಮಾತನಾಡುವುದರಿಂದ ಪಾಪವು ನಿಲ್ಲುವುದಿಲ್ಲ, ಆದರೆ ವಿವೇಕಿಯು ತನ್ನ ತುಟಿಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳುತ್ತಾನೆ.